ಕಲಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ, ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂತೆ 8ನೇ ಮೈಲಿಗಳ ಬಗ್ಗೆ ನಾವು ಇವತ್ತು ಏನೆಲ್ಲ ಆಕ್ಟಿವಿಟಿಗಳಿದ್ದಾವೆ ಅದ್ರ ಬಗ್ಗೆ ನೋಡೋಣ. ಇವೆಲ್ಲವೂ ಕೂಡ ಆಕ್ಟಿವಿಟಿ. ಲುಕ್ ಟು ಯುವರ್ ರೈಟ್, ಲುಕ್ ಟು ಯುವರ್ ಲೆಫ್ಟ್ ಅಂದರೆ ಬಲಗಡೆ ತಿರುಗು, ಎಡಗಡೆ ತಿರುಗು ಅನ್ನೋ ಆಕ್ಟಿವಿಟಿಗಳನ್ನು ನಾವು ನೋಡ್ಬೋದು. ನೆಕ್ಸ್ಟು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು ಆಕ್ಟಿವಿಟೀಸ್ಗಳು ಯಾವಿದ್ದಾವೆ ಅವನ್ನ ಮಾತ್ರ ನಾವು ನೋಡೋಣ. ಇವಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇವನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟು ಇಲ್ಲಿ ನಿಮ್ಮ 3ನೇ ತರಗತಿಯಲ್ಲಿ ಓದ್ತಿರುವಂಥ ಒಂದು ವಿದ್ಯಾರ್ಥಿ ಹೆಸರನ್ನು ಬರೆದು ಆಂಬುಲೆನ್ಸಿಗೆ ಕಾಲ್ ಮಾಡುವಂಥದ್ದು, ಮತ್ತು ಅವ್ರ ಲ್ಯಾಂಡ್ಮಾರ್ಕ್ ಎಲ್ಲಿದೆ ಅಂತಕ್ಕಂಥ ಹೆಸರನ್ನು ನಿಮ್ಮ ಸ್ವಂತ ಲ್ಯಾಂಡ್ಮಾರ್ಕ್ ಅಂದರೆ ನಿಮಗೆ ಹತ್ರ ಆಗೋಂಥ ನಿಯರೆಸ್ಟ್ ಆಗೋಂಥ ಮಕ್ಕಳಿಗೆ ಯಾವುದು ಹೇಳ್ತಾರೆ ಆ ಪ್ಲೇಸನ್ನು ನಾವು ಅಲ್ಲಿ ತುಂಬುವಂಥದ್ದು. ನೆಕ್ಸ್ಟ್ ಬಂದರೆ ಇಲ್ಲಿ ಕೊಟ್ಟಿರುವಂಥ ಆಕ್ಟಿವಿಟಿ ನೋಡ್ಕೊಂಡು ನೋಡ್ರಿ, ಅವರು ಬ್ಯಾಟಿಗೆ ಹೇಳಿದ್ದಾರೆ ವಿಚ್ ವಿ ಇಟ್ ಎ ಬಾಲ್, ಮತ್ತು ಇನ್ನೊಂದು ಅರ್ಥದಲ್ಲಿ ಎ ಸ್ಮಾಲ್ ಅನಿಮಲ್ಸ್ ದಟ್ ಫಿಲ್ಸ್. ಈ ರೀತಿ ಒಂದು ಅರ್ಥವನ್ನು ಸೇಫ್ಟಿ ಪಿನ್ನು ಇಲ್ಲ ಅಟ್ಯಾಚ್ ಸಮಥಿಂಗ್ ಏನಾದ್ರೂ ಒಂದಕ್ಕೊಂದು ಸೇರಿಸ್ಬೇಕಾದ್ರೆ ಬಳಸುವಂಥದ್ದು. ಅಂದರೆ ವಿಭಿನ್ನವಾದ ಮೀನಿಂಗನ್ನು 2 ಮೀನಿಂಗ್ ಬರುವಂಥದ್ದು. ಇಲ್ಲಿ ಬ್ಯಾಂಕ್ ಅಂದರೆ ನಾವು ಮನಿ ಈಸ್ ಕೆಪ್ಟ್ ಸೇಫ್, ನಮ್ಮ ಹಣವನ್ನು ಇಡಲಿಕ್ಕೆ ಸೇಫು. ಇನ್ನೊಂದು ಕಡೆ ನೋಡೋದಾದರೆ ಅಲಾಂಗ್ ಸೈಡ್ಗೆ ರಿವರ್ ಅಂದರೆ ನದಿಯ ದಡ ಅಂತಲೂ ಕೂಡ ಆಗುವಂಥದ್ದು. ಇಲ್ಲಿ ಅದೇ ರೀತಿ ನಾವು ಪೇಪರ್ ಬ್ಯಾಂಡ್ಸ್ ಅಂದರೆ ಒಂದು ಬ್ಯಾಂಡ್ಸ್ ಅಂದರೆ ಒಂದು ಗುಂಪು ಅಂತಲೂ ಬರ್ತೈತೆ, ಎ ಗ್ರೂಪ್ ಆಫ್ ಪೀಪಲ್ ಅಂತಕ್ಕಂಥದ್ದು. ಬ್ರಷನ್ನು ನಾವು ಯಾತಕ್ಕೆ ಮಾಡ್ತೀವಿ, ರಿಮೂವ್ ಡಸ್ಟ್, ಕೊಳೆಯನ್ನು ತೆಗಿಲಿಕ್ಕೆ ಬಳಸ್ತೀವಿ. ಹ್ಯಾಂಡ್ಲ್ ಬ್ರಷ್, ಅಲ್ಲ ನಾವು ಕೈಯಲ್ಲಿ ಹಿಡ್ಕೊಂಡು ಬ್ರಷ್ ಮಾಡುವಂಥದ್ದು. ನೆಕ್ಸ್ಟ್ ನೋಡಿದ್ರೆ ಡೇಟು, ದ ಡೇ ಆಫ್ ದ ಮಂತ್, ಇದು MONTH ಮಂತ್. ಇಲ್ಲಿ ಸೋಷಿಯಲ್ ಅಪಾಯಿಂಟ್ಮೆಂಟಿಗೂ ಕೂಡ ನಾವು ಡೇಟನ್ನು ಬಳಸುವಂಥದ್ದು. ಈ ರೀತಿ ಇರುವಂಥ ಆನ್ಸರ್ಸ್ಗಳನ್ನು ನಾವು ಇಲ್ಲಿ ಇನ್ನೂ ಬೇರೆ ಬೇರೆ ಆದಂತಹದ್ದನ್ನು ನೀವು ವೆಲ್ ಅಂದರೆ ಎ ಡೀಪ್ ಹೋಲ್ ಅಂದರೆ ಒಂದು ಬಾವಿ ಕೂಡ ಆಗುತ್ತೆ, ಗುಡ್ ಅಂತಲೂ ಆಗುತ್ತೆ. ಈ ರೀತಿ ಇರುವಂತಹ ಪದಗಳನ್ನು 2 ಮೀನಿಂಗ್ಗಳನ್ನು ಅಲ್ಲಿ ತೋರಿಸುವಂಥದ್ದು. ನೆಕ್ಸ್ಟು ಬ್ರಷು, ಪಾರ್ಕು, ಬ್ಯಾಂಕು, ರೋಯಿಂಗ್, ಈ ರೀತಿ ಇರುವಂತಹ ಪದಗಳನ್ನು ನಾವು ನಮ್ಮ ಇಂಗ್ಲೀಷ್ ಬುಕ್ಕಲ್ಲಿ ಇದ್ದಾವೆ, ಅವನ್ನೇ ನಾವೇನು ಮಾಡಬೇಕು ಇಲ್ಲಿ ಪರ್ಟಿಕ್ಯುಲರಾಗಿ ಬಳಸುವಂಥದ್ದು. ಥ್ರೋ ಅಂದರೆ ಮುಖಾಂತರ ಅಂತ ಬರ್ತೈತೆ, ಮೂಲಕ ಅಂತ ಬರ್ತೈತೆ. ಸ್ಲೋಲಿ ಅಂದರೆ ನಿಧಾನ, ಟ್ರೈನು, ಲೆಟರ್ಸು, ಹೆಲ್ಡ್, ಇವೆಲ್ಲವೂ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಬಂದರೆ ಇದ್ರಾಗ ಭಾಳಷ್ಟೇನು ಆಕ್ಟಿವಿಟಿ ಇಲ್ಲ, ಕಡಿಮೆ ಆಕ್ಟಿವಿಟಿ ಇದ್ದಾವೆ. ಸೇಲ್, ಮಾರು, ಮೊಬೈಲ್ ಫೋನು ಅಂತಕ್ಕಂಥದ್ದು. ದೇರು, ಸಿ ಉಚ್ಚಾರಣೆ ಒಂದೇ ಥರ ಇರ್ತೈತೆ, ಬಟ್ ಅರ್ಥ ಬೇರೆ ಬೇರೆ ಇರ್ತೈತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ಇರ್ತವೆ ಅನ್ನೋದನ್ನು ಇಲ್ಲಿ ಹೇಳುವಂಥದ್ದು. ನೆಕ್ಸ್ಟು ಹೋಲ್ ಅಂದರೆ ರಂಧ್ರ, ಉಚ್ಚಾರಣೆ ಒಂದೇ, ಹೋಲ್ ಅಂದರೆ ಎಲ್ಲ. ಈ ರೀತಿ ರೀಡ್ ಸ್ವಲ್ಪ ವ್ಯತ್ಯಾಸಗಳು. ಇಯರ್ ಅಂದರೆ ಎರಡೂ ಅರ್ಥ ಒಂದೇ ಕೊಡ್ತವೆ, ಆದರೆ ಉಚ್ಚಾರಣೆ ಒಂದೇ ಇರ್ತೈತೆ, ಅರ್ಥ ಬೇರೆ ಬೇರೆ ಇರ್ತೈತೆ. ಅವುಗಳನ್ನ ನಾವೇನು ಮಾಡಬೇಕು ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು. ವೇರ್ ಅಂದರೆ ಎಲ್ಲಿ, ವರ್ ಅಂದರೆ ಸಾಮಾನು ಅಥವಾ ಸಾಮಗ್ರಿ ಆಗುವಂಥದ್ದು. ಇವೆಲ್ಲವೂ ಕೂಡ ನಾವು ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು. ಅಂದರೆ ಉಚ್ಚಾರಣೆ ಒಂದೇ ಇರ್ತೈತೆ, ಬಟ್ ಅಕ್ಷರದಲ್ಲಿ ವ್ಯತ್ಯಾಸ ಆದರೆ ಆವಾಗ ನಾವು ಲೆಟರ್ಸಲ್ಲಿ ವ್ಯತ್ಯಾಸ ಆದ ಉಚ್ಚಾರಣೆ ಒಂದಿರ್ತೈತೆ, ಲೆಟರ್ಸ್ನಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ತಿಳಿಸುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ನೀವು, ಇವನ್ನ ನಾವು ಆ್ಯಕ್ಷನ್ ವರ್ಡ್ಗಳು ಅಂದರೆ ಆ್ಯಕ್ಷನ್ ಮಾಡ್ತಿರುವಂಥದ್ದು. ರೀಡ್ ಅಂದರೆ ಬರಿತಿರುವಂಥದ್ದು. ಇದು ಇದು CLENBD ಅಂದರೆ ಕ್ಲೈಮ್ಡ್
ಕ್ಲೈಂಬ್ಡ್ ಅಂದರೆ ಹತ್ತುತ್ತಿರುವುದು ಅಂತಕ್ಕಂಥದ್ದು. ಬ್ರಿಂಗಿಂಗು ಇವೆಲ್ಲವನ್ನು ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡ್ಬೋದು, ಆಕ್ಷನ್ ವರ್ಡ್ ಆಗಿ ಬಳಸಿರುವಂಥದ್ದು. ಅಂದರೆ ಬಂದಿರುವಂಥದ್ರಲ್ಲಿ ಇದರಲ್ಲಿ ಆನ್ಸರ್ ಇದಾಗುವಂಥದ್ದು. ಬ್ಲಾಕ್ ಶರ್ಟ್ ಟು ಡೆಲ್ಲಿ ಆಗ್ತಾರೆ ಅಂತ ಕೇಳಿದ್ರೆ ಅದರ ರೈಲ್ವೆ ಸ್ಟೇಷನಲ್ಲಿ. ಬೋಟ್ ಯಾವಾಗ ಅವನು ಓಡಿಸ್ತಾನೆ, ಸನ್ನಿ ಡೇ ಅಂದರೆ ಬಿಸಿಲಿದ್ದಾಗ ಓಡಿಸ್ತಾನೆ ಅನ್ನೋದು. ಅವನದು ಲೇಜಿ ಎಲ್ಲಿತ್ತು ಅಂದರೆ ಹೊಸ್ಕೆರೆ. ಟ್ರೈನ್ ಯಾವ ರೀತಿ ಶಬ್ದ ಮಾಡ್ತಿದ್ದೆ ಅಂದರೆ ಚಕ್ಕು ಬುಕ್ಕು ಅಂತಕ್ಕಂಥದ್ದು. ಇವಕ್ಕೆಲ್ಲವೂ ಕೂಡ ಆನ್ಸರನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ಬಂದರೆ ವೀಲ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್. ಟ್ರೈನು ಚೆಕ್ ಬುಕ್. ಪೂಮ್ ಆರನ್ನು, ಬೆಲ್ ಕ್ಲಾಂಗ್ 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 ಅಂತಕ್ಕಂಥದ್ದು. ಇವಕ್ಕೆಲ್ಲ ಅವಕ್ಕೆ ಸಂಬಂಧಪಟ್ಟಂತಹ ಇವು. ಆಮೇಲೆ ಇಲ್ಲಿ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪರ್ಫೆಕ್ಟು ಅಂದರೆ ಟೆನ್ಸಲ್ಲಿರುವಂಥದ್ದು. ಬಿಗ್ಗರ್ ಬಿಗ್ಗೆಸ್ಟು, ಸ್ಮಾಲರ್ ಸ್ಮಾಲೆಸ್ಟು. ಈ ರೀತಿ ನಾವೇನು ಮಾಡಬೇಕು, ಪದಗಳನ್ನು ಇಲ್ಲಿ ಹಾಕುವಂಥದ್ದು. ನೆಕ್ಸ್ಟ್ ಬಂದರೆ ಅದೇ ಮೀನಿಂಗು. ನೈಲ್ ಅಂದರೆ ನಮ್ಮ ಫಿಂಗರ್ಸ್ ನೈಲು ಅಂದರೆ ಉಗುರುಗಳು ಅಂತ ಆಗುತ್ತೆ. ಮೆಟಲ್ ಪೀಸಸ್ ಅಂದರೆ ಸಣ್ಣ ಮಳೆಗಳು ಕೂಡ ನೈಲ್ ಅಂತ ಕರಿತೀವಿ. ಬ್ಯಾಟ್ ಅಂದರೆ ಕ್ರಿಕೆಟ್ ಬ್ಯಾಟು ಆಗುತ್ತೆ. ಸ್ಮಾಲ್ ಅನಿಮಲ್ಸ್ ದ ಫೀಲ್ಸ್ ಅಂದರೆ ಅನಿಮಲ್ಗಳನ್ನು ಕಟ್ಟಾಕೋದನ್ನು ಕೂಡ ನಾವು ಬ್ಯಾಟ್ ಅಂತ ಕರಿತೀವಿ. ಪೆನ್ ರೈಟಿಂಗ್ ಪೆನ್ನು. ಬರ್ಡ್ಸ್ ಫೆದರ್ಸ್ ಅವುಗಳನ್ನು ಕೂಡ ನಾವು ರೆಕ್ಕೆಗಳನ್ನು ಕೂಡ ಆ ರೀತಿ ಕರೆಯುವಂಥದ್ದು ಇಲ್ಲಿ ನೀವು ನೋಡ್ತಿರ್ಬೋದು. ಇವುಗಳಿಗೆ ಅರ್ಥಗಳನ್ನು ಇಲ್ಲಿ ಹಾಕುವಂಥದ್ದು. ಅಂದರೆ ನೀವು ಇನ್ನೂ ಬೇರೆ ಬೇರೆ ಅರ್ಥಗಳು ಸಿಕ್ಕಿದರೆ ಇನ್ನೂ ಚೆನ್ನಾಗಿ ನೀವು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೋದು. ಸಮಥಿಂಗ್ ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಟ್ಟಿರುವಂಥದ್ದು. ಇದು ಇಲ್ಲಿರುವಂತಹದನ್ನು ನಾವು ಬಳಸಿಕೊಂಡು ಇದನ್ನು ಫಿಲ್ ಮಾಡುವಂಥದ್ದು. ಇಲ್ಲಿ ಇರುವಂಥದ್ದನ್ನೇ ನಾವು ನೀಟಾಗಿ ಬಳಸ್ಕೊಂಡು ಇಲ್ಲಿ ತುಂಬಿರುವಂಥದ್ದು. ನೆಕ್ಸ್ಟ್ ಬಂದರೆ ಇವಕ್ಕೆ ಒಂದನೇದಕ್ಕೆ ಇದು ಬರ್ತಿತ್ತು ರೈಲ್ವೆ ಸ್ಟೇಷನ್ನು. ಎರಡನೇದಕ್ಕೆ ಇಲ್ಲಿದೆಯಲ್ಲ ಮೂವ್ಸ್ ಆನ್ ರೈಲ್ಸ್ ಅಂತಕ್ಕಂಥದ್ದು. ಇಲ್ಲಿ ನಾವು ಅಕ್ಷರಗಳನ್ನ ಯಾವ ಮೂರನೇದಕ್ಕೆ ಈ ರೀತಿ ನಾವೇನು ಹಾಕಿದ್ದೀವಿ ಇದನ್ನು ಏನು ಮಾಡುವಂಥದ್ದು, ಮಕ್ಕಳು ತುಂಬುವಂಥದ್ದು. ಆರನೇದಕ್ಕೆ ಇಲ್ಲಿದೆ, ಏಳನೇದಕ್ಕೆ ಇಲ್ಲಿದೆ, ಎಂಟನೇದಕ್ಕೆ ಇಲ್ಲಿದೆ. ಈ ರೀತಿ 9 ಮತ್ತು 10 ಈ ರೀತಿ ನೀವೇನು ಸಂಖ್ಯೆಗಳನ್ನು ಹಾಕಿದೆ ಅವನ್ನ ಮಕ್ಕಳು ನೋಡ್ಕೊಂಡು ಬರೆಯುವಂಥದ್ದು. ಇಲ್ಲಿ ಏನು ಮಾಡಬೇಕು, ನಾವು ನಮ್ಮ ಮನೆಯ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕು ಅಥವಾ ಮಕ್ಕಳ ಮನೆ ಅಡ್ರೆಸ್ಸನ್ನು ಹಾಕಬೇಕು. ಅವರು ಒಬ್ಬರು ಫ್ರೆಂಡ್ಸಿಗೆ ಲೆಟ್ರನ್ನು ಬರೀಬೇಕು, ಅವ್ರು ಎಲ್ಲಿದ್ದಾರೆ ಅಂತ ಬರೀಬೇಕು, ಮತ್ತು ಅವ್ರು ಯಾವುದ್ರ ಮೂಲಕ ಓಡಾಡ್ತಾರೆ ಅಂತ ಬರೀಬೇಕು, ಮತ್ತು ಎಲ್ಲಿದ್ದಾರೆ ಅಂತ ಕೇಳುವಂಥದ್ದು, ಅವ್ರೇನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ವಿಚಾರಿಸಿ ಇವ್ರ ಲವ್ಲಿ ಫ್ರೆಂಡ್ ಯಾರು ಬರ್ತಾರೆ ಅವರು ಆ ಒಂದು ಪತ್ರದ ಹೆಸರನ್ನು ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ನಿಮಗೆ ಒಂದು ಸ್ಟೋರಿ ಬರೀಬೇಕು. ಆ ಸ್ಟೋರಿ ನೀವು ಕೇಳಿರುವಂಥ ಸ್ಟೋರಿಯನ್ನು ಬರೀಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ ಚಿತ್ರವನ್ನು ಇಲ್ಲಿ ಬರೆಯುವಂಥದ್ದು. ಬರೆದ್ರೆ ಇಲ್ಲಿ ನಿಮಗೆ ಒಂದು ಡಾಕ್ ಚಿತ್ರವನ್ನು ಬರೆಯುವಂಥದ್ದು. ಅಥವಾ ನೀವು ಯಾವುದು ಇಷ್ಟು ಕಥೆಗಳಲ್ಲಿ ಯಾವ್ದು ಕಥೆನ ನೀವು ಆಯ್ಕೆ ಮಾಡ್ಕೊಂತೀರೋ ಅದನ್ನು ನೀವಲ್ಲಿ ಸ್ಟೋರಿಗೆ ಸಂಬಂಧಪಟ್ಟಂತಹ ಚಿತ್ರವನ್ನು ನಿಮಗೆ ಕ್ಯಾರೆಕ್ಟರ್ಗೆ ಇಷ್ಟ ಆಗಿರೋ ಚಿತ್ರವನ್ನು ಬರಿಬೋದು. ಇಲ್ಲಿ ಮೀನಿಂಗ್ ಟೂಗೆ ಬಂದಂತೆ ಮತ್ತೆ ಕೇಳಿರುವಂಥದ್ದು ಇವುಗಳನ್ನು ನೀವೇನು ಮಾಡಬೇಕು, ಬರೀಬೇಕು. ನೆಕ್ಸ್ಟ್ ಬಂದರೆ ಇದು ಮರದ ಚಿತ್ರ. ಇಲ್ಲಿ ನಾವೇನೆಲ್ಲ ಮಾಡಿಸಿದ್ದೀವಿ ವರ್ಕ್ಗಳನ್ನ ಅಂತ ಇಲ್ಲಿ ಇರುವಂಥದ್ದು ಇದೊಂದು ಟ್ರೀ ಚಿತ್ರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.